ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮಾ ವಿಂದತ್ಯಾತ್ಮನಿ ಯತ್ಸುಖಂ ಸ ಬ್ರಹ್ಮಯೋಗಯುಕ್ತಾತ್ಮಾ ಸುಖಮಕ್ಷಯಮಶ್ನುತೆ. ಅಂತವನು ಬಾಹ್ಯ ಸಂಪರ್ಕಕ್ಕೆ ಅಸಂಗನಾಗಿ ಆತ್ಮಸಂತುಷ್ಟನಾಗಿರುತ್ತಾನೆ. ಬ್ರಹ್ಮಜ್ಞಾನದಲ್ಲೇ ನೆಲೆ ನಿಂತು ಕೊನೆಯಿಲ್ಲದ ಆನಂದವನ್ನು ಪಡೆಯುತ್ತಾನೆ. ಇಂತಹ ವ್ಯಕ್ತಿ ಪ್ರಪಂಚದಲ್ಲಿದ್ದರೂ ತನ್ನದೇ ಆದ ಪ್ರಪಂಚದಲ್ಲಿ ವ್ಯವಹರಿಸುತ್ತಾ ಇತರರ ಜೊತೆಯೇ ಜೀವಿಸುತ್ತಿದ್ದರೂ ಅವರ ಸಂಗಡ ಇದ್ದೂ ಇಲ್ಲದಂತೆ ಮೌನಿಯಾಗಿರುತ್ತಾನೆ. ದೊಡ್ಡ ನಗರದಲ್ಲಿ ಕಚೇರಿಗೆ ಪ್ರತಿನಿತ್ಯ ಸಾರ್ವಜನಿಕ ಸಾರಿಗೆ ಮೂಲಕ ತಲುಪುವ ಕೆಲವು ಅಜ್ಞಾನಿಗಳು ಪ್ರಯಾಣದ ಪ್ರಯಾಸವನ್ನು ವಿವರಿಸುವ ಪರಿಯನ್ನು ಕೇಳಿದರೆ, ಯಾವ ವ್ಯಕ್ತಿಯೂ ದೊಡ್ಡ ನಗರದಲ್ಲಿ ಸಾರ್ವಜನಿಕ ವಾಹನವಿರಲಿ ತನ್ನ ಸ್ವಂತ ವಾಹನದಲ್ಲೂ ನಗರದಲ್ಲಿ ಸುತ್ತಾಡಲು ಇಚ್ಛಿಸಲಾರ. ಮನೆಯಿಂದ ಹೊರಟು ಮನೆಯ ಮೆಟ್ಟಿಲು ಇಳಿದು ವಾಹನ ನಿಲುಗಡೆ ಸ್ಥಳಕ್ಕೆ ಬಂದು ವಾಹನವೇರಿದ ಸಂದರ್ಭದಿಂದ ಹಿಡಿದು ಕಚೇರಿಯ ಒಳಗೆ ಬಂದು ಉಸ್ಸಪ್ಪ ಎನ್ನುತ್ತಾ ತಾನೇನೋ ಭಾರೀ ಕಠಿಣವಾದದ್ದನ್ನು ಸಾಧಿಸಿ ಬಂದಿದ್ದೇನೆ, ಈ ರೀತಿ ಬೇರಾರಿಗೂ ಆಗದು, ಆದರೆ ತನಗೆ ಮಾತ್ರ ಅಥವಾ ತಾನು ಹತ್ತುವ ವಾಹನ ಹಾಗೂ ಮಾರ್ಗ ಮಾತ್ರ ಇಷ್ಟು ಕಷ್ಟ ಎನ್ನುವ ಭಾವನೆಯಿಂದ ಭಾವೋದ್ವೇಗಕ್ಕೆ ಒಳಗಾಗುವುದು ಕಾಣಬಹುದು. ಇಂತಹ ವ್ಯಕ್ತಿಗಳು ವಾಹನದ ಒಳಗೆ ಹಾಗೂ ಹೊರಗೆ ನಡೆಯುವ ಪ್ರತಿ ಘಟನೆಯನ್ನು ತಮ್ಮ ಮನಸ್ಸಿನ ಮೂಲಕ ಅನುಭವಿಸಿ ಬಳಲುತ್ತಾರೆ. ಆದರೆ ಅದೇ ವಾಹನದಲ್ಲಿ ಪ್ರಯಾಣಿಸಿದ ವಿಜ್ಞಾನಿಗಳಲ್ಲಿ ಮನೆಯಿಂದ ಹೊರಟು ಕಚೇರಿ ತಲುಪಿದ ಪ್ರವಾಸದ ಅನುಭವ ಕೇಳಿದರೆ ಧನ್ಯತೆಯಿಂದ ಕೈಮುಗಿದು ನಗರ ನಿರ್ಮಾಣ ಮಾಡಿದವನಿಂದ ಹಿಡಿದು ನಿರ್ವಹಿಸುತ್ತಿರುವ ನಗರ ಪಾಲಿಕೆ, ಸಾರ್ವಜನಿಕ ಸೇವಾಲಯದ ರಸ್ತೆ, ಸಾರ್ವಜನಿಕ ವಾಹನ ಸಂಸ್ಥೆ, ಹೀಗೆ ಪ್ರತಿಯೊಂದಕ್ಕೂ ಕೃತಜ್ಞತೆ ಅರ್ಪಿಸಿ ತಾನೆಷ್ಟು ಧನ್ಯ, ತನಗಿದೇ ಸ್ವರ್ಗ ಎಂದು ಕೃತಜ್ಞತಾ ಭಾವದಿಂದ ಎಲ್ಲವನ್ನೂ ಸ್ಮರಿಸುವುದು ಕಾಣುತ್ತದೆ. ಹೀಗೆ ಜ್ಞಾನಿಯಾದವನಿಗೆ ಕಾಣುವುದೆಲ್ಲವೂ ಒಳ್ಳೆಯದೇ ಆಗಿರುತ್ತದೆ. ಆತ ಎಲ್ಲದರಲ್ಲೂ ಸಮತ್ವ ದೃಷ್ಟಿಯನ್ನೇ ಹೊಂದಿರುವ ಕಾರಣ ಆತನಿಗೆ ಎಲ್ಲವೂ ಬ್ರಹ್ಮವೇ. ಬ್ರಹ್ಮನನ್ನು ಬಿಟ್ಟು ಬೇರೆ ಇರಲು ಸಾಧ್ಯವಿಲ್ಲ ಎಂದು ಅರಿತವನಿಗೆ ಮನಸ್ಸು ಸದಾ ಸಂತೋಷದಿಂದಿರುತ್ತದೆ. ಹರಿ ಓಂ.